ಹಾಯ್, ವೆಲ್ಕಮ್ ಟು ವೃಕ್ಷ ನ್ಯಾಚುರಲ್ಸ್. ಇವತ್ತಿನ ವಿಡಿಯೋ ಮರಳಾಗಿ ರುಚಿಯಾದ ಘಮ ಘಮ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ. ಇದು ಎಮ್ಮೆ ಬೆಣ್ಣೆ ಊರಿಂದು. ಒಂದು 2.5 ಇಲ್ಲ 3 kg ಇದೆ ಅನಿಸುತ್ತೆ. ಬೆಣ್ಣೆನ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಅಲ್ಲೇ 2 ಸಲ ವಾಶ್ ಮಾಡಿದ್ದೀನಿ, ಇದು 3ನೇ ಸಲ. ಮಜ್ಜಿಗೆ ಸ್ಮೆಲ್ಲು ಹುಳಿ ಎಲ್ಲ ಇರುತ್ತೆ, ಅದಕ್ಕೆ ಆ ಮಜ್ಜಿಗೆ ಸ್ಮೆಲ್ಲೆಲ್ಲ ಹೋಗಬೇಕು. ವಾಶ್ ಮಾಡ್ಕೊಂಡು ನೀಟಾಗಿ ನೀರನ್ನು ಬಸ್ಕೋಬೇಕು. ಎಷ್ಟು ನೀರನ್ನು ಬಸ್ಕೊತೀರೋ ಅಷ್ಟು ಬೇಗ ತುಪ್ಪ ಕಾಯುತ್ತೆ. ನೀರು ತುಂಬ ಇದ್ದರೆ ಬೇಗ ಕಾಯಲ್ಲ ನೋಡಿ. ನೀರು ಎಷ್ಟು ಬಸಿದ್ರೂ ಬರ್ತಾ ಇರುತ್ತೆ. ಸೊ ಹಂಗಾಗಿ ನೀರನ್ನು ನೀಟಾಗಿ ಬಸ್ಕೋಬೇಕು. ನೋಡಿ, ನೀರೆಲ್ಲ ಬಸ್ಬಿಟ್ಟು ಇಟ್ಟಿದ್ದೀನಿ. ಈಗ ನೀಟಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಒಂದು 10ರಿಂದ 20 ನಿಮಿಷ ಆಗುತ್ತೆ ಅನಿಸುತ್ತೆ. ಅಷ್ಟರಲ್ಲಿ ಏನೇನು ಐಟಮ್ ಬೇಕು ಅಂತ ನೋಡ್ಕೊಂಬರೋಣ. ತುಪ್ಪ ಕಾಯಿಸ್ಲಿಕ್ಕೆ ನೋಡಿ, ಇಷ್ಟೇ ಐಟಮ್, ತುಂಬ ಐಟಮ್ಸ್ ಏನಿಲ್ಲ. ವಿಳೆದೆಲೆ, ಮೆಂತ್ಯ, ಏಲಕ್ಕಿ, ಲವಂಗ, 2 ಲವಂಗ, 1 ಪೀಸ್ ಚಕ್ಕೆ, ಸ್ವಲ್ಪ ಅರಿಶಿನ. ಇಷ್ಟರಲ್ಲೇ ತುಪ್ಪ ಸೂಪರಾಗಿರೋ ತುಪ್ಪ ಬರುತ್ತೆ, ಅರಳಾಗಿರುತ್ತೆ. ಐಟಮ್ ಎಲ್ಲ ಆಡ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ಮೆಂತ್ಯನ ಹುರ್ಕೋಬೇಕು, ಬ್ರೌನ್ ಕಲರ್ ಬರಬೇಕು. ಅಥವಾ ಉರಿತಾ ಇರಬೇಕಾದ್ರೇ ಅದು ಚಟ 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 ಸೌಂಡ್ ಬರುತ್ತೆ. ಬೇರೆ ಎಲ್ಲ ಜೋಳ ಎಲ್ಲ ಪಾಪ್ಕಾರ್ನ್ ಎಲ್ಲ ಹುರಿದಾಗ ಸಿಡಿಯುತ್ತಲ್ಲ, ಆ ಥರ ಮೆಂತ್ಯ ಸಿಡಿಬೇಕು. ಆ ಥರ ಹುರಿಬೇಕು ಬ್ರೌನ್ ಕಲರ್ ಆಗೋವರೆಗೂ. ತುಂಬ ಹಾಕಬಾರ್ದು, ಕಹಿ ಬರುತ್ತೆ. ತುಂಬ ಹಾಕಿದಷ್ಟು ಮೆಂತ್ಯ ನೀವು ಎಷ್ಟು ಹೆಚ್ಚಿಗೆ ಹಾಕ್ತೀರೋ ಅಷ್ಟು ಕಹಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ತುಂಬ ಉರಿಬೇಡ. ಯಾವುದೇ ಅಡುಗೆ ಆಯಿತು ಅಷ್ಟೇ, ನೀವು ತುಂಬ ಉರಿ ಇಟ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಮೇಲೆ ಆಗಿರೋ ಥರ ಬ್ಲ್ಯಾಕ್ ಬ್ರೌನ್ ಕಾಣುತ್ತೆ, ಆದರೆ ಉರಿ ತಾಪಕ್ಕಾಗಿರುತ್ತೆ ಅಷ್ಟೇ, ಬಿಟ್ಟರೆ ಒಳಗಡೆ ಬೆಂದಿರಲ್ಲ. ಬೇರೆ ಯಾವುದಾದ್ರೂ ನೋಡಿ ನೀವು, ಪೂರಿ ಆಯಿತು, ದೋಸೆ ಆಯಿತು, ಎಲ್ಲನೂ ಅಷ್ಟೇ. ಅದೇ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಚೆನ್ನಾಗಿ ಕೊಟ್ಟು ಅಡುಗೆ ಮಾಡಿದ್ರೆ ಹೆಂಗೆ ಬರುತ್ತೋ ರುಚಿ, ಆ ಥರ ಎಲ್ಲನೂ ಅಷ್ಟೇ. ನೋಡಿ ಆಗಿದೆ, ಬ್ರೌನ್ ಕಲರ್ ಬರ್ತಾ ಇದೆ ಮೆಂತ್ಯ. ಅಷ್ಟರಲ್ಲಿ ನೋಡಿ ಬೆಣ್ಣೆನ ಕರಗ್ತಾ ಇದೆ. ತುಂಬ ಬೆಣ್ಣೆ ಇರೋದ್ರಿಂದ ಸ್ವಲ್ಪ ಟೈಮ್ ತಾಣುತ್ತೆ. ಪ್ಲಸ್ ಅದು ಪಾತ್ರೆ ತಳನೂ ತುಂಬ ಗಟ್ಟಿ ಇದೆ. ಪಾತ್ರೆ ತುಂಬ ಗಟ್ಟಿ ಇದ್ದರೆ ತಳ ಹಿಡಿಯಲ್ಲ. ನೋಡಿ ಹಿಂಗೆ ಸಿಡಿತಾ ಇದೆ, ಜೋಳ ಸಿಡಿಯುತ್ತಲ್ಲ ಆ ಥರ ಸಿಡಿಬೇಕು ಮೆಂತ್ಯ. ಹಂಗಂತ ಉರಿ ಜಾಸ್ತಿ ಇಟ್ಟರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಇದೇ ಥರ ಅದಕ್ಕೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಅದನ್ನು, ಅಂದರೆ ಬೆಚ್ಚಗಿರಬೇಕು, ಆವಾಗಲೇ ಕುಟ್ಕೊಂಡ್ರೆ ಪೌಡ್ರು ತುಂಬ ಚೆನ್ನಾಗಿ ಬರುತ್ತೆ. ಪೂರ್ತಿ ತಣ್ಣಗಾಕ್ಬಿಟ್ರೆ ನುಣ್ಣಗೆ ಬರೋದಿಲ್ಲ ಪೌಡ್ರು. ನೀವು ಯಾವಾಗಲೂ ಅಷ್ಟೇ, ತುಪ್ಪ ಕಾಯಿಸ್ಬೇಕಾದ್ರೆ ಮೆಂತ್ಯ ಪೌಡ್ರು ಬೇಕು ಅಂದರೆ ಆವಾಗ ಬೆಣ್ಣೆ ಕಾಯೋಷ್ಟರಲ್ಲಿ ಅದೇನು ಒಂದು ಅರ್ಧ ಸೆಕೆಂಡಲ್ಲಿ ರೆಡಿ ಆಗುತ್ತೆ. ಅದು ಆವಾಗಲೇ ಬಿಸಿ ಮಾಡ್ಕೊಂಡು ಆವಾಗಲೇ ಕುಟ್ಕೊಂಡ್ರೆ ಮೆಂತ್ಯ ಪೌಡ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಗರಿಯಾಗಿ ಮೆಂತ್ಯನ ಗರಿಯಾಗಿ ಹುರಿದಿರ್ತೀರಲ್ವ, ಪೌಡ್ರೂ ಬೇಗ ಆಗುತ್ತೆ, ನುಣ್ಣಗಾಗುತ್ತೆ. ಪ್ಲಸ್ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ಮೆಂತ್ಯ ಹುರಿದಿಟ್ಕೊಂಡು ಯಾವಾಗಲೂ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅದು ಹಾಕಿದ್ರೆ ಅದು ಸ್ಮೆಲ್ ಚೆನ್ನಾಗಿರಲ್ಲ. ಪ್ಲಸ್ ಪೌಡ್ರೂ ಏನು ಅಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ. ನೋಡಿ 2-3 ಸೆಕೆಂಡಲ್ಲಿ ಪೌಡ್ರ್ ಆಗುತ್ತೆ, ಯಾಕಂದರೆ ಆವಾಗಲೇ ಹುರಿದಿರ್ತೀವಲ್ವ. ಹುರಿದಿದ ತಕ್ಷಣವೇ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಕುಟ್ಕೊಂಡ್ರೆ ಪೌಡ್ರು ಬೇಗ ಬರುತ್ತೆ. ಚೆನ್ನಾಗಿ ಬಂದಿದೆ ನೋಡಿರಿ. ಬೆಣ್ಣೆ ಕರ್ಕಕ್ಕೆ ಶುರುವಾಗಿದೆ, ಆಲ್ಮೋಸ್ಟ್ 90% ಕರಗಿದೆ, ಇನ್ನೊಂದು ಸ್ವಲ್ಪ ಇದೆ. ಯಾವತ್ತೇ ಬೆಣ್ಣೆ ಕಾಯಿಸ್ರಿ, ಬೆಣ್ಣೆ ಕಾಯಿಸೋ ಪಾತ್ರೆ ತಳ ದಪ್ಪ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಬೆಣ್ಣೆ ತುಪ್ಪದ್ದೆಲ್ಲನ. ಅದು ಕರ್ಕ್ ವಾಸನೆ ಬರುತ್ತೆ, ಒಂಥರ ಸೀದುವ ಸ್ಮೆಲ್ ಬರುತ್ತೆ. ಸೊ ತುಪ್ಪ ಕಾಯಿಸ್ಬೇಕಾದ್ರೆ ತಳ ದಪ್ಪ ಇರೋ ತಳದ ಪಾತ್ರೆನ ಇಟ್ಕೊಳ್ಳಿ.
ಪ್ಲಸ್ ದೊಡ್ಡದಿರಬೇಕು, ಮತ್ತು ಉಕ್ಕು ಬರಬಾರ್ದು. ಆ ಥರ ಪಾತ್ರೆ ಯೂಸ್ ಮಾಡಿದ್ರೆ ನಿಮಗೆ ತಳ ಹಿಡಿಯೋದು ಅಥವಾ ಉಕ್ಕೋದು ಏನು ಸಮಸ್ಯೆ ಇರಲ್ಲ. ಅಗಲ ಬಾಯಿ ಇರಬೇಕು, ಚಿಕ್ಕದಾದರೆ ಉಕ್ಕು ಬರುತ್ತೆ. ಆಮೇಲೆ ಇದೆಯಲ್ಲ ಎಲ್ಲ ನೊರೆ 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 ಥರ ಅದೆಲ್ಲ ಹೋಗಬೇಕು ನಿಮಗೆ. ನಾವು ಯಾಕೆ ಇಷ್ಟೊಂದು ತುಪ್ಪ ಕಾಯಿಸ್ತೀವಿ ಅಂದರೆ, ನಿಮಗೆ ನೋಡಿದ್ದೀರ ಲಾಸ್ಟ್ ವೀಡಿಯೋಸ್ ಎಲ್ಲ ನನ್ನ ವೀಡಿಯೋಸು. ನಾನು ಆಲ್ಮೋಸ್ಟ್ ಒಗ್ಗರಣೆಗೆ, ಸಾಂಬಾರಿಗೆ, ಪಲ್ಯ, ದೋಸೆ ಎಲ್ಲದಕ್ಕೂ ತುಪ್ಪನೇ ಯೂಸ್ ಮಾಡೋದು. ನಾವು ಅಂಗಡಿಯಿಂದ ಆಯಿಲ್ ಏನು ಪರ್ಚೇಸ್ ಮಾಡಲ್ಲ. ನಮ್ಮದೇ ಕೋಕೋನಟ್ ಆಯಿಲ್ ಏನಾದರೂ ಕರಿಯೋದಿದ್ರೆ ಮಾತ್ರ ಆಯಿಲನ್ನು ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ಎಲ್ಲದಕ್ಕೂ ಅಡುಗೆಗೆ ನಾನು ತುಪ್ಪನೇ ಯೂಸ್ ಮಾಡೋದು. ಸೊ ಹಂಗಾಗಿ ನಮ್ಮನೆಗೆ ತುಪ್ಪ ಬಳಕೆ ಜಾಸ್ತಿ. ಮತ್ತು ಮಕ್ಕಳೂ ಅಷ್ಟೇ ಊಟಕ್ಕೆ ತುಪ್ಪ ಹಾಕ್ಕೊಂಡೆ ಊಟ ಮಾಡ್ತಿರ್ತಾರೆ. ಹಂಗಾಗಿ ನನಗಿಷ್ಟು ತುಪ್ಪ ಬೇಕಾಗುತ್ತೆ. ನೋಡಿ ಕುದೀತಾ ಇದೆ. ಕುದೀತಾ ಇರ್ಬೇಕಾದ್ರೆ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ಜಜ್ಕೊಂಬಿಡಿ. ಎರಡು ಲವಂಗ, ಅಂದರೆ ಅದು ಪೌಡ್ರ್ ಆಗಬಾರ್ದು, ಸುಮ್ಮನೆ ಪ್ರೆಸ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಜಜ್ತೀವಲ್ಲ ಆ ಥರ, ಹಾಗಂಗೆ ಆ ಥರ ಇದ್ದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸ್ವಲ್ಪ ಸ್ವಲ್ಪ ಪ್ರೆಸ್ ಆಗಂಗೆ ಅವೆಲ್ಲ ಅರ್ಧ ಆಗಿರೋ ಥರ ಹಿಂಗೆ ಜಜ್ಕೊಂಡು ಈಗ ಹಾಕೊಂಡ್ರೆ ಕುದೀತಾ ಇರ್ಬೇಕಾದ್ರೆ ಹಾಕಿದ್ರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಪಕ್ಕ ರೋಡ್ಗೆಲ್ಲ ಹೋಗ್ತಾ ಇರುತ್ತೆ ತುಪ್ಪ ಕಾಯಿಸೋ ಸ್ಮೆಲ್ಲು. ನೋಡಿ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಆ ಮೆಂತ್ಯ ಪೌಡ್ರನ್ನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಡ್ ಮಾಡ್ತಾ ಬಂದರೆ ಸ್ಮೆಲ್ ಬರುತ್ತೆ. ಅರಿಶಿನ ಪೌಡ್ರು, ನಿಮಗೆ ಅರಿಶಿನ ಎಷ್ಟು ಬೇಕಂದ್ರೆ ಹಾಕೋಬೋದು. ಕಲ್ಲರ್ ತುಂಬ ಬೇಕು ಅಂದರೆ ನೀವು ತುಂಬ ಹಾಕ್ಕೊಳ್ಳಿ. ನಾನು ಸ್ವಲ್ಪ, ನನಗೂ ನಮ್ಮ ಮಕ್ಳಿಗೆ ಕಲ್ಲರೆಲ್ಲ ಇಷ್ಟ ಆಗಲ್ಲ, ಆದರೂ ಸುಮ್ಮನೆ ಹಾಕ್ತೀನಿ. ಬಟ್ ಇದು ಕಲ್ಲರೂ ಬರಲ್ಲ ನಾನು, ಯಾಕಂದರೆ ಯೂಸ್ ಮಾಡೋದು ಆರ್ಗ್ಯಾನಿಕ್ ಅರಿಶಿನ, ಅದರಲ್ಲಿ ಕಲ್ಲರ್ಸ್ ಏನಿರಲ್ಲ, ತುಂಬ ಕೆಮಿಕಲ್ಸ್ ಇಲ್ಲದೆ ಇರಲ್ವಲ್ಲ ಅದರಲ್ಲಿ, ಅದರಿಂದ ಕಲರ್ ಬರಲ್ಲ. ಅದು ಕೆಮಿಕಲ್ಸ್ ಇದ್ದರೆ ಕಲರ್ ಬರುತ್ತೆ. ನಾನು ಸೋಪ್ಗೆಲ್ಲ ಯೂಸ್ ಮಾಡೋದು ಆರ್ಗ್ಯಾನಿಕ್ ಅರಿಶಿಣನೇ. ಸೊ ಹಂಗಾಗಿ ಅಡುಗೆಗೂ ಅದನ್ನೇ ಯೂಸ್ ಮಾಡ್ತೀನಿ ನಾನು. ಅದಷ್ಟು ಕಲರ್ ಬರಲ್ಲ, ಇಷ್ಟೇ ಕಲರ್ ಇರುತ್ತೆ. ತುಪ್ಪ ಆದಮೇಲೂ ಇಷ್ಟೇ ಕಲರ್ ಇರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋಣದು ತುಪ್ಪಕ್ಕೆ. ತುಪ್ಪ ಬಿಟ್ಕೊಳ್ತಾ ಇದೆ ನೋಡಿ, ಸೈಡಲ್ಲೆಲ್ಲ ಕಾಣ್ಬೋದು ನಿಮಗೆಲ್ಲ. ಸೈಡಲ್ಲಿ ತುಪ್ಪ ಥರ ಕಾಣ್ತಾ ಇದೆ. ಏನಕ್ಕೆ ಅಂದರೆ ಈ ಸಲ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಒಂದು ಅರ್ಧ kg. ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ, ಸ್ವೀಟ್ಸ್ ಎಲ್ಲ ಮಾಡಬೇಕಲ್ವ. ಸೊ ಹಂಗಾಗಿ ಮತ್ತು ತುಪ್ಪದ ಬತ್ತಿನೇ ಮಾಡೋದು ನಾನು. ತುಪ್ಪದ ಬತ್ತಿಲೇ ಪೂಜೆ ಮಾಡೋದು, ಅದಕ್ಕೂ ಬೇಕು. ಹಂಗಾಗಿ ಎಲ್ಲದಕ್ಕೂ ಸೇರಿಸಿ ಅಂತ ಇಷ್ಟೊಂದು ತುಪ್ಪ ಮಾಡ್ಕೊತಿದ್ದೀನಿ ನೋಡಿ. ತಳದಲ್ಲೇ ಆ ಥರ ಬ್ರೌನ್ ಕಲರ್ ಬರಬೇಕು. ಇದೆಲ್ಲ ಏನು ಕುತ್ಕೊಳುತ್ತೆ ಅಂದರೆ ಹಾಲಿನ ಕೆನೆದು ಇರುತ್ತಲ್ವ, ಅದು ತಳಕ್ಕೆ ಕುತ್ಕೊಳುತ್ತೆ. ಇಲ್ಲಿ ಅಂಗಡೀಲಿ ಸಿಗೋ ಬೆಣ್ಣೆನಲ್ಲಿ ತುಂಬ ವೇಸ್ಟ್ ಬರುತ್ತೆ. ನಾವು ಯಾವತ್ತೂ ಇಲ್ಲೇನು ತೊಗೊಳಲ್ಲ, ಊರಿಂದನೇ ತೊಗೊಂಬರೋದು. ಅದಕ್ಕೆ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ, ಇಲ್ಲ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರ್ತಾರೆ. ಅದನ್ನು ನೋಡಿದ್ದೀನಿ ನಾನು. ನೀವು 1 kg ಬೆಣ್ಣೆ ತಗೊಂಡ್ರೆ ಅದರಲ್ಲಿ ಒಂದು 200 ಗ್ರಾಮ್ ಆದರೂ ಇರುತ್ತೆ ವೇಸ್ಟು. ಯಾಕಂದರೆ ಅದೇ ಡಾಲ್ಡಾ ಮತ್ತು ಇದ್ರದ್ದು ಕಾರ್ನ್ಫ್ಲೋರ್ದು ತಳಕ್ಕೆ ಕುತ್ಕೊಂಡ್ಬಿಡುತ್ತೆ. ಬೇಕಾದ್ರೆ ತಗೊಂಡು ನೋಡಿ ಯಾರಾದರೂ, ಶಾಪಲ್ಲಿ ಸಿಗೋ ಬೆಣ್ಣೆನ ಹಾಗೇ ಇರುತ್ತೆ. ಇದು ನೋಡಿ ಪ್ಯೂರಾಗಿದೆ, ಗೊತ್ತಾಗುತ್ತೆ ನಿಮಗೆ. ಎಲ್ಲ ವೇಸ್ಟ್ ಎಲ್ಲ ತಳಕ್ಕೆ ಕುತ್ಕೊಳುತ್ತೆ. ಹಾಲಿನ ಕೆನೆದು ನೋಡಿ, ಪ್ಯೂರ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಆ ಥರ ಕಾಣ್ತಾ ಇದೆ. ಒಂದು 20-25 ನಿಮಿಷ ಕುದಿಸ್ಬೇಕು ನೋಡಿ. ಬರ್ತಾ 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 ತುಪ್ಪ ಎಲ್ಲ ಇದೆ, ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ನೋಡಿ. ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ, ಸೈಡಲ್ಲಿ ಫೋಮ್ ಥರ ಇದೆಯಲ್ಲ ಅದರಲ್ಲಿ ಕಾಣುತ್ತೆ. ಅದು ಕಲರ್ ಚೇಂಜ್ ಆಗಬೇಕು, ಆವಾಗ ನಿಮಗೆ ತುಪ್ಪ ಆಗಿದೆ ಅಂತ ಗೊತ್ತಾಗುತ್ತೆ. ಬ್ರೌನ್ ಕಲರ್ ಬರಬೇಕು, ಆ ಫೋಮ್ ಥರ ಎಲ್ಲ. ಮತ್ತು ತಳದಲ್ಲಿ ನೀವು ಸ್ವಲ್ಪ ಹಿಂಗೆ ಎತ್ತಿದ್ರೆ ಅದು ಅಷ್ಟೇ ಬ್ರೌನ್ ಕಲರ್ ಬರಬೇಕು, ಆವಾಗ ಗೊತ್ತಾಗುತ್ತೆ ನಿಮಗೆ.
ನೋಡಿ ಈ ಕಡೆ ಎಲ್ಲ ಚುಕ್ಕೆ ಚುಕ್ಕೆ ಥರ ಇದೆಯಲ್ಲ. ನೋಡಿ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಎಣ್ಣೆ ಅಂಶ ತೇವದ ಅಂಶ ಸಪ್ರೇಟ್ ಇದೆ. ತುಪ್ಪ ಸಪ್ರೇಟ್ ಇರೋದ್ರಿಂದ ಪ್ಯೂರ್ ತುಪ್ಪ ಆಗಿದೆ ಅನ್ನೋದಕ್ಕೆ ಅದೇ ಸಾಕ್ಷಿ. ನಿಮಗೆ ಸೈಡಲ್ಲಿ ಆ ಫೋಮಲ್ಲಿ ಚಿಕ್ಕ ಚಿಕ್ಕ ಥರ ಕುದೀತಾ ಇದೆಯಲ್ಲ, ಸೊ ಅದು ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಈ ಥರ ಕುದೀತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ತುಪ್ಪ ಬಂದಿದೆ ಅಂತ. ನೋಡಿ ಈಗ ಪರ್ಫೆಕ್ಟಾಗಿ ತುಪ್ಪ ಬಂದಿದೆ. ಈ ತಳದಲ್ಲಿ ನೋಡಿರಿ, ತಳದ್ದು ತೆಗಿಯೋಕ್ಕೋದ್ರೆ ಅದು ಆ ಥರ ಬ್ರೌನಾಗಿ ಕಾಣುತ್ತೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ತಳ ಹಿಡಿಯುತ್ತೆ. ಇದು ಹಿಂಗಾಗಿದ ತಕ್ಷಣ ಆಫ್ ಮಾಡ್ಕೋಬೇಕು ನೀವು. ಗೊತ್ತಾಗುತ್ತೆ ನಿಮ್ಗೆ. ಅದು ಕುದೀತಾ ಇರ್ಬೇಕಾದ್ರೇನ ಸೌಂಡ್ ಬರ್ತಾ ಇರುತ್ತೆ, ಮತ್ತು ತುಂಬ ಸ್ಮೆಲ್ ಬರುತ್ತೆ ತುಪ್ಪ ಆಗಿರೋದು. ಬಿಡ್ತಾ 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 ಕಲರ್ ಚೇಂಜ್ ಆಗುತ್ತೆ ನೋಡಿ. ಫುಲ್ಲು ಬ್ರೌನ್ ಬರಬೇಕು. ಇವಾಗ ಫೈನಲ್ಗೆ ಎಲೆ ಹಾಕ್ಕೊಳ್ಳಿ. ಎಲೆ ಹಾಕಿದ ತಕ್ಷಣ ಅದು ಚಟ 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 ಅಂತ ಇರುತ್ತೆ ಎಲೆ ಚಟ ಚಟ ಅಂದಾಗಲೇ ಗೊತ್ತಾಗುತ್ತೆ ನಾನು ನಿಮಗೆ ತುಪ್ಪ ಆಗಿದೆ ಅಂತ. ಆ ಎಲೆ ಫೈನಲ್ಗೆ ಹೆಂಗಂದರೆ ಕ್ರಂಚಿಯಾಗಿರುತ್ತೆ. ಈ ಊರಲ್ಲಿ ಬೋಟಿ ತಿಂತಾರಲ್ಲ ಆ ಥರ ಆಗುತ್ತೆ ಎಲೆ. ಆಫ್ ಮಾಡಿ. ಫೈನಲಿ ತುಪ್ಪ ಆಗಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಗೊತ್ತಾಗ್ತಿದೆಯಾ? ಗಟ್ಟಿ ಎಲ್ಲ ವೇಸ್ಟ್ ಎಲ್ಲ ತಳ್ಕೋತಿದೆ. ಎಷ್ಟು ನೀರು ಥರ ಇದೆ, ಸೂಪರಾಗಿದೆ. ಸ್ಮೆಲ್ ಮಾತ್ರ ಹಾ. ಇದನ್ನು ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಬಳಸ್ಬೋದು. ನೋಡಿ ಎಲೆ ನೋಡಿ ಹೇಗಾಗಿದೆ. ಈಗ ಸೋಸ್ತೀನಿ ನೋಡಿರಿ, ತುಪ್ಪ ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಎಷ್ಟು ಪ್ಯೂರಾಗಿದೆ. ಆದಷ್ಟು ನೀವುಗಳು ಮನೆಯಲ್ಲೂ ಮಾಡ್ಕೋಬೋದು. ನೀವು ಹಾಲು ತಗೊಳ್ತೀರಲ್ಲ ಅದರಲ್ಲೇ ಬರುತ್ತೆ ಬೆಣ್ಣೆ ಅಂಶ, ಅದನ್ನೇ ತಕ್ಕೊಂಡು ಅದನ್ನೇ ಅಡುಗೆಗೆ ಯೂಸ್ ಮಾಡಿ. ನಿಮ್ಮ ಮಕ್ಕಳಿಗೂ ಸಹ ಹೆಲ್ತಿಯಾಗಿರುತ್ತೆ. ಸೊ ಹಂಗಾಗಿ ಈಗ ಕುಕ್ಕಿಂಗ್ ಆಯಿಲಲ್ಲೇ ಆಲ್ಮೋಸ್ಟ್ ಎಲ್ಲ ಕಾಯಿಲೆ ಇರುತ್ತೆ. ಅದರಲ್ಲಿ ಎಷ್ಟು ಒಳ್ಳೆಯ ತುಪ್ಪ ಬೇಕು ಅಂದರೆ ನಾವು ಆಲ್ಮೋಸ್ಟ್ ನಾವು ಮನೆಯಲ್ಲೇ ಮಾಡ್ಕೋಬೇಕು. ಬೆಣ್ಣೆನೂ ಅಷ್ಟೇ ನೋಡಿಕೊಂಡು ಕ್ವಾಲಿಟಿ ಬೆಣ್ಣೆಯನ್ನು ಪರ್ಚೇಸ್ ಮಾಡಬೇಕು. ಈಗೆಲ್ಲ ಯಾವ ಪ್ರಾಡಕ್ಟ್ ಪ್ಯೂರಾಗಿ ಸಿಗುತ್ತೆ, ಎಲ್ಲ ಡೂಪ್ಲಿಕೇಟ್ ಇದ್ದೇ ಇರುತ್ತೆ, ಪ್ಲಸ್ ಮಿಕ್ಸ್ ಇರುತ್ತೆ, ಕ್ವಾಲಿಟಿ ಕಡಿಮೆ. ಈಗೆಲ್ಲ ಬರೀ ಕಮರ್ಷಿಯಲ್ ಅಷ್ಟೇ, ಯಾರು ಕ್ವಾಲಿಟಿ ಕೊಡೋಕ್ಕೆ ಇಷ್ಟಪಡಲ್ಲ. ನೋಡಿ ಹೇಗಿದೆ ತುಪ್ಪ. ನಿಮಗೂ ಫೀಲ್ ಆಗ್ತಾ ಇದೆಯಾ ತುಪ್ಪ ಸ್ಮೆಲ್ಲು? ಸೂಪರಾಗಿದೆ ನೋಡಿ. ಸ್ವಲ್ಪನೂ ವೇಸ್ಟ್ ಬಂದಿಲ್ಲ ನೋಡಿ. ಬೇರೆದ್ರಲ್ಲೆಲ್ಲ ಆದರೆ ಎಷ್ಟು ವೇಸ್ಟ್ ಬರುತ್ತೆ. ನೀವು ತುಪ್ಪದ ಪಾತ್ರೆನೆಲ್ಲ ನೋಡ್ಬೋದು, ತುಪ್ಪ ಕಾಯಿಸಿದ ಪಾತ್ರೆನೆಲ್ಲ ಅಷ್ಟು ಇರಲಿಲ್ಲ. ಇದರಲ್ಲೂ ನೋಡಿ ಸೋಸ್ಬೇಕಾದ್ರೆ ಅಷ್ಟೇ ಸ್ವಲ್ಪನೂ ವೇಸ್ಟ್ ಬಂದಿಲ್ಲ. ಹಿಂಗಿದೆ ನೋಡಿ, ತುಪ್ಪ ಸಕ್ಕತ್ತಾಗಿದೆ ನೋಡಿ. ಕಾಯಿಸಿದ್ದಾದ್ಮೇಲೆ ಹೆಂಗೆ ಹರಡ ಆಗಿದೆ. ನಿಮಗೂ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೃಕ್ಷ ನ್ಯಾಚುರಲ್ಸ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ. ನೋಡಿ ಎಷ್ಟು ಹರಳಾಗಿದೆ ತುಪ್ಪ, ನೋಡ್ಬೋದು ನೀವು. ಕಲ್ಲರೂ ಅಷ್ಟಿಲ್ಲ. ಥ್ಯಾಂಕ್ ಯು.